ಅಲ್ಲಿ ಲೈಕ್ ತೆಪ್ಪ ಮತ್ತು ಮಸಾಜು ಫಿಶ್ ಎಲ್ಲ ಅಲ್ಲೇ ರೆಡಿ ಮಾಡಿ ಅಲ್ಲೇ ಕೊಡ್ತಾರೆ. ಆ ಥರ ಎಲ್ಲ ಇದೆ ಅಲ್ಲಿ. ಟಿಕೆಟ್ ತೊಗೊಂಡಾಯ್ತು ಅಲ್ಲಿ. ಸಪ್ರೇಟ್ ಇದು ಸಪ್ರೇಟಾ? 5 ಜನ ಬರ್ರಿ, ಇಬ್ಬರಾದ್ರೂ ಬರ್ರಿ, 1,500 ಫಿಕ್ಸ್. ಆರ್ಯನವರು ಜಾಕೆಟ್ ಹಾಕೊಂತ ಇದ್ದಾರೆ, ಸೇಫ್ಟಿ ಜಾಕೆಟು, ಲೈಫ್ ಜಾಕೆಟ್, ಲೈಫ್ ಗಾರ್ಡ್ ಏನೋ ಆಯ್ತು. ಹಲೋ, ಹಾಯ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಸೀನ್ ಅಂತಂದರೆ, ಈ ವ್ಲಾಗು ತುಂಬ ಗ್ಯಾಪ್ ಆಗಿದೆ. ತುಂಬ ಎಲ್ಲೂ ಹೋಗಿಲ್ಲ ನಾನು. ಆ್ಯಕ್ಚುಲಿ 2-3 ವಾರ ಆಗೋಯ್ತು ಆಚೆ ಎಲ್ಲೂ ಹೋಗೋದೇ ಇಲ್ಲ. ಅದರಿಂದ ಇವತ್ತು ಸುಮ್ಮನೆ ರಜದಲ್ಲಿದ್ದೆ. ಆದ್ದರಿಂದ ಇವಾಗ ನಾವು ಹೊರಟಿದ್ದೀವಿ ಹೊಗನೇಕಲ್ ಫಾಲ್ಸು. ಇದು ಲಾಸ್ಟ್ ಟೈಮು ನೋಡಿರ್ತೀವಿ, ತಮಿಳ್ನಾಡು ಹೊಸೂರು, ಅದೇ ದಾರಿ ಇದೂ. ಅಲ್ಲಿಗೆ ಇವಾಗ ಸೇಮು ನೈಸ್ ರೋಡ್ ಮೇಲೆ ಹೋಗಿ ಅದ್ರ ಮೇಲೆ ಹೊಸೂರು ರೋಡು, ಅಲ್ಲಿಂದ ಜಾಯ್ನು ಅಟ್ಯಾಚ್ ಆಗ್ತೀವಿ. ಇಲ್ಲಿಂದ ಆ್ಯಕ್ಚುಲಿ ನಮ್ಮ ಏರಿಯಾಯಿಂದ 150 ಕಿಲೋಮೀಟರ್ಸ್ ತೋರಿಸ್ತಾಯಿತ್ತು. 150 ಅಂತಂದರೆ ಅರೌಂಡ್ ಒಂದು 2 ಅವರ್ ಆಗುತ್ತೆ. ಈಗ ಟೈಮು ಎಷ್ಟಾಗಿದೆ ಅಂದರೆ 11:38, ಅಂದರೆ ಆಲ್ಮೋಸ್ಟ್ 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ ನಾವು. ಲೇಟ್ ಆಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಅದರಿಂದ ಇವತ್ತು ಹೊರಟಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಹೊಸದು ಅಂತಂದರೆ, ನಾನು ಆ್ಯಕ್ಚುಲಿ ನೋಡಿರ್ತೀರ, ಚಾನಲ್ ನೇಮು ಚೇಂಜ್ ಮಾಡಿದ್ದೀನಿ. ಮುಂಚೆ ನನ್ನ ಚಾನಲ್ ನೇಮ್ ಬಂದು ಆರ್ಯನ್ ಮೋಟೋ ವ್ಲಾಗ್ಸ್ ಅಂತ ಇತ್ತು. ಇವಾಗ ಆ್ಯಕ್ಚುಲಿ ಆರ್ಯನ್ ವ್ಲಾಗ್ಸ್ ಕನ್ನಡ ಅಂತ ನೇಮ್ ಚೇಂಜ್ ಮಾಡೀನಿ. ಏನಕ್ಕೆ ಅಂತ ಅಂದರೆ, ಅದು ಲೈಕ್ ಆ ಹೆಸರು ಯಾಕೋ ಅಷ್ಟು ಅಟ್ರ್ಯಾಕ್ಟ್ ಆಗ್ತಾಯಿಲ್ಲ ಜನರಿಗೆ ಅಂತ ಅನಿಸುತ್ತೆ. ಅದರಿಂದ ನನ್ನ ಹೆಸರು ಚೇಂಜ್ ಮಾಡಿಬಿಟ್ಟೀನಿ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಫುಲ್ ಚೇಂಜ್ ಮಾಡಿ, ಇಲ್ಲಿ ಮೇಲೆ ನೋಡಿರ್ತೀರ ನೀವು, ಮೇಲ್ಗಡೆ ಹಾಕಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಿಲ್ಲ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಹೊಸದು ವ್ಲಾಗ್ಸ್ದು ಅಪ್ಡೇಟ್ಸು ಎಲ್ಲ ಅಲ್ಲದರಲ್ಲೇ ಕೊಡ್ತೀನಿ ನಾನು. ಆ ಥರ. ಮತ್ತು ಮೈಕು ಕೂಡ ಚೇಂಜ್ ಆಗಿದೆ. ಮುಂಚೆ ಎಲ್ಲ JBL ಯೂಸ್ ಮಾಡ್ತಾಯಿದ್ದು, ಇದು ಯಾವುದೋ ಅನ್ನೊಂದು ಬ್ರ್ಯಾಂಡು, ಅದು ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನಪ್ಪ ಅಂತಂದರೆ, ಇವಾಗ ಹೊಸ್ದಾಗಿ ಎಲ್ಲ ನನಗೂ ಗೊತ್ತಿಲ್ಲ ವಾಯ್ಸ್ ಕ್ಲಾರಿಟಿ ಎಲ್ಲ ಯಾವ ಥರ ಬರುತ್ತೆ ಏನು ಎತ್ತ ಅಂದ್ಬಿಟ್ಟು. ಇವಾಗ ವಾಯ್ಸ್ ಕ್ಲಾರಿಟಿ ನೀವು ನೋಡ್ತಾ ಇರ್ತೀರಲ್ಲ, ನೋಡಿ ಹೇಳಿ ಯಾವ ಥರ ಇದೆ ವಾಯ್ಸ್ ಕ್ಲಾರಿಟಿ. ಇಷ್ಟ ಆಯಿತಾ ಅಂದರೆ ಲೈಕ್ ಕರೆಕ್ಟಾಗಿ ಇದೆಯಾ ಅಂತ ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ ಮಾಡಿ. ಮತ್ತು ಬನ್ನಿ, ಇವಾಗ ಆಲ್ಮೋಸ್ಟ್ ನಾವು ಇವಾಗ ನೈಸ್ ರೋಡು ಟೋಲ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ನುಗ್ಗಿ ಇವಾಗ ಸೀದಾ ಲಾಸ್ಟ್ ಟೋಲು ಯಾವುದು ಹೊಸೂರು ರೋಡ್ ಹತ್ರ ಹೋಗ್ಬೇಕು ನಾವು. ಹೊಸೂರು ರೋಡ್ ಹತ್ರ ಅಲ್ಲಿ ಎಕ್ಸಿಟ್ ಆಗಿ ಅಲ್ಲಿಂದ ಮುಂದೆ ಇವಾಗ. ಸರಿ ಬನ್ನಿ, ಮುಂದೆ ಸಿಗೋಣ. ಇಲ್ಲಿ ಹೆವಿ ಟ್ರಾಫಿಕ್ ಇದೆ. ಇಲ್ಲಿಂದ ಬರೀ ನೈಸ್ ರೋಡ್ ಒಳಗೆ ನುಗ್ಬೇಕು ಅಷ್ಟೇ. ನೈಸ್ ರೋಡ್ ಒಳಗೆ ನುಗ್ಬಿಟ್ರೆ ಏನು ಟ್ರಾಫಿಕ್ ಸಿಗೋಲ್ಲ ನಮಗೆ. ಹೋಗೋಣ ಬನ್ನಿ, ಸ್ವಲ್ಪ ಮುಂದೆ ಸಿಗ್ತೀನಿ. ನಾವು ಇವಾಗ ಆಲ್ಮೋಸ್ಟ್ ಹೊಸೂರಲ್ಲೇ ಇದ್ದೀವಿ ನಾವು. ಇಲ್ಲಿಂದ ಕರೆಕ್ಟಾಗಿ 87 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ನಮಗೆ. 87 ಅಂತ ಅಂದರೆ ಟೈಮು 2 ಅವರ್ ತೋರಿಸ್ತೈತೆ. ಯಾಕೆ ಅಂತಂದರೆ ರೋಡು ತುಂಬ ಕಚ್ಚಡವಾಗಿದೆ ಇಲ್ಲಿ, ಮತ್ತು ಸಿಂಗಲ್ ರೋಡ್ ಕೂಡ, ಅದರಿಂದ ಅಷ್ಟೊಂದು ತೋರಿಸ್ತಾ ಇದೆ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ನೋಡೋಣ. ಆದಷ್ಟು ಇನ್ನೂ ಸ್ವಲ್ಪ ಬೇಗನೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಇವಾಗ ಆವಾಗಲೇ 12 ಗಂಟೆ ಆಗಿದೆ ಟೈಮು. 12 ಗಂಟೆ ಅಂದರೆ ಏನು 7 ಗಂಟೆಗೆ ಹೋಗೋ ಥರ ಪ್ಲ್ಯಾನ್ ಇದು. ನೋಡೋಣ, ಏನಾರು ಆಯ್ತು ಅಂದರೆ ಸ್ವಲ್ಪ ಬೇಗನೆ ಹೋಗೋಕೆ ಟ್ರೈ ಮಾಡೋಣ. ನೋಡಿ ಇಲ್ಲೆಲ್ಲ ಯಾವ ಥರ ಇದೆ ನೋಡಿ. ಅವನು ಯಾರೋ ನನ್ನ ಮಗ ಹೆಂಗೆ ಹೋಯ್ತವನೆ, ಟ್ರಿಬಲ್ ರೈಡ್ ಹಾಕ್ಕೊಂಡು ಹೆಲ್ಮೆಟು ಹಾಕಿಲ್ಲ, ಏನೂ ಇಲ್ಲ. ಹೆಂಗಂದ್ರೆ ನನಗೆ ಮಲಗಿಸ್ಕೊಂಡು ಅಲ್ಲಾಡ್ಸ್ಕೊಂಡು ಹೋಯ್ತವನೆ. ಯಾವ ಥರ ವಿಚಿತ್ರ ನನ್ನ ಮಕ್ಕಳು ಇಲ್ಲಿ. ಏನಾದ್ರು ಬಿದ್ದರೆ 3 ಜನನು ಸರದಾಗಿ ಹಾಕೋತಾರೆ ಇವರು. ಏನಂದ್ರೆ ಏನೂ ಇಲ್ಲ, ಇದರೆಲ್ಲ ಹೋಗ್ಬಾರ್ದು. ಹೋದ್ರೆ ನೋಡ್ರಿ, ಅವನು ಕುತ್ಕೊಳ್ಳೋಕ್ಕೂ ಆಯ್ತಲ್ಲ ಅಲ್ಲಿ ಸೀಟು, ಹೋಗಿ ಕಂಬಿ ಮೇಲೆ ಕೂತವನೆ. ಈ ಥರ ಎಲ್ಲ ರಿಸ್ಕ್ ಎಲ್ಲ ತೊಗೊಂಡೆಲ್ಲ ಹೋಗ್ಬಾರ್ದು. ನಾವು ಮಾತಾಡ್ತಾ ರಾಂಗ್ ವೇಲ್ ಬಂದುಬಿಟ್ಟಿದ್ದೀವಿ. ಇಲ್ಲಿಂದ ಮತ್ತೆ ಯೂಟರ್ನ್ ಹೊಡಿಬೇಕು. ಯೂಟರ್ನ್ ನೋಡಿದ್ರೆ ಆ ಕಡೆಗೆ ಹೋಗ್ಬೇಕು. ಆ್ಯಕ್ಚುಲಿ ಹೊಗನೆ ಫಾಲ್ಸು ನಾವೇನು ಹೋಗ್ತಾ ಇದ್ದೀವಲ್ಲ, ಈ ಫಾಲ್ಸ್ ಹತ್ರ
ಆಪೋಸಿಟು ಮಾದೇಶ್ವರ ಬೆಟ್ಟ. ಮಾದೇಶ್ವರ ಬೆಟ್ಟ ಎಲ್ಲ ನೋಡಿದ್ರಲ್ಲ, ಅದ್ರದ್ದು ಆಪೋಸಿಟಲ್ಲಿ ನಾವು ಹೋಗೋದು. ಇದು ಅಲ್ಲಿಂದ ಕಾಣಿಸುತ್ತೆ. ಅಂದರೆ ನಾವು ಹೋಗ್ತೀವಲ್ಲ ವಾಟರ್ ಫಾಲ್ಸು, ಅಲ್ಲಿಂದ ಕಾಣಿಸುತ್ತೆ ಅದು. ಅಂದರೆ ಬೆಟ್ಟ ಎಲ್ಲ ಕಾಣಿಸಲ್ಲ, ಅಲ್ಲಿ ದಾರಿ ಕರ್ನಾಟಕ ಬಾರ್ಡ್ರು ಮತ್ತು ಈ ಕಡೆ ತಮಿಳ್ನಾಡು. ನಾವು ಇವಾಗ ತಮಿಳ್ನಾಡು ಒಳಗಿಂದ ಹೋಗ್ತಾರದು. ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರಲ್ಲ ಹೊಗೇನಕಲ್ ಫಾಲ್ಸು. ನೋಡಿ ನೀವು ವೀಡಿಯೋ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲೂ. ಅದಕ್ಕೆ ಅಲ್ಲಿ ಲೈಕ್ ತೆಪ್ಪ ಮತ್ತು ಮಸಾಜು, ಫಿಶೆಲ್ಲ ಅಲ್ಲೇ ರೆಡಿ ಮಾಡಿ ಅಲ್ಲೇ ಕೊಡ್ತಾರೆ. ಆ ಥರ ಎಲ್ಲ ಇದೆ ಅಲ್ಲಿ. ನೋಡು ಒಂದ್ಸಲಿ ಅಲ್ಲಿ ಹೋಗ್ಬಿಟ್ಟು ಟೇಸ್ಟ್ ಮಾಡಿ ಹೆಂಗಿದೆ ತೋರಿಸ್ತೀನಿ ನಿಮಗೂ ಯಾವ ಥರ ಇದೆ ಅಲ್ಲಿ ಅಂದ್ಬಿಟ್ಟು. ಬನ್ನಿ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ. ಆದರೆ ಏನು ಶೆಕೆಗೆ ಎಲ್ಲ ಆಗ್ತಾಯಿಲ್ಲ, ಯಾಕಂದರೆ ಚಳಿಗಾಲ ಅಲ್ವಾ, ಗಾಳಿ ಹೊಡಿತೈತೆ. ಅದೇ ಹಂಗೆ ಜೊತೆಗೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ನಾವು ಗಾಡೀಲಿ ಹೋಗ್ತಾ ಇರೋದ್ರಿಂದ ನಮಗೆ ಗೊತ್ತಾಗ್ತಾಯಿಲ್ಲ ಅಷ್ಟೇ. ಬಟ್ ಒಂದೇ ಕಡೆ ನಿಂತ್ಕೊಂಡ್ರೆ ಬಿಸಿಲು ಸರಿಯಾಗಿ ಹೊಡಿಯುತ್ತೆ, ಗಾಳಿನೂ ಜೊತೆಗೆ ಹೊಡಿಯುತ್ತೆ. ಒಂಥರ ನಮಗೆ ನೋಡಿ ಇಲ್ಲೆಲ್ಲ ಯಾವ ಥರ ಇದೆ, ನಮಗೊಂಥರ ಯಾವುದೋ ಒಂದು ಘಾಟ್ ಸೆಕ್ಷನ್, ಈ ಚಾರ್ಮುಡಿ ಘಾಟು ಅಲ್ಲೆಲ್ಲ ಬಂದಿರೋ ಥರ ಫೀಲ್ ಆಗ್ತೈತೆ. ಸಖತ್ತಾಗಿದೆ ಇಲ್ಲೆಲ್ಲ. ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಘಾಟ್ ಹೆಂಗಿದೆ. ಇಲ್ಲೇ ನೂಟ್ಲಾಗಿ ಬಿಟ್ಬಿಟ್ರೆ ಹೋಗ್ಬಿಡುತ್ತೆ ಅನ್ಸುತ್ತೆ. ಸ್ನೇಹಿತರೆ, ಆಲ್ಮೋಸ್ಟ್ ಬಂದಿದ್ದೀವಿ ಒಳಗೆ. ಅಂದರೆ ಅಲ್ಲಿ ಒಂದು ಚೆಕ್ ಪೋಸ್ಟು ಇರುತ್ತೆ, ಏನು 20 ರೂಪಾಯಿ ಟಿಕೆಟು ಒಳಗೆ ಬರೋದಕ್ಕೆ. ನಾನು ಅಲ್ಲಿ ಆ್ಯಕ್ಚುಲಿ ರೆಕಾರ್ಡ್ ಆಗಿಲ್ಲ, ಸ್ವಲ್ಪ ಮುಂದೆ ಬಂದಿದ್ದೀನಿ. ಸ್ವಲ್ಪ ಅಲ್ಲಿಂದ ಒಂದು 100-200 ಮೀಟ್ರ್ ಮುಂದೆ ಬಂದಿದ್ದೀನಿ ಅಷ್ಟೇ. ನೋಡಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಬರುತ್ತೆ ಫುಲ್ಲು. ಇಲ್ಲಿಂದ ನಮಗೆ ಇನ್ನೂ 13 ಕಿಲೋಮೀಟ್ರ್ ತೋರಿಸ್ತಾ ಇದೆ, ಅಂದರೆ ಹೊಗೇನಕಲ್ ಫಾಲ್ಸ್ ಏನಿದೆ ಅಲ್ಲಿಗೆ. ನೋಡುವ ರೋಡೆಲ್ಲ ಫುಲ್ಲು, ಅಂದರೆ ತುಂಬ ಸಣ್ಣ ರೋಡ್ ಇಲ್ಲಿ, ಸಿಕ್ಕಾಪಟ್ಟೆ ಸಣ್ಣ ಇದೆ. ದೊಡ್ಡದಾಗಿದ್ದರೆ ಏನೋ ಬೇಗ ಹೊಡ್ಕೊಂಡು ಹೋಗ್ಬಿಡ್ಬೋದು. ಇದು ಇರೋದು ನೋಡ್ತಾ ಇದ್ರೆ ಸ್ಪೀಡಾಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಡ್ರಿ, ಹಂಗಿದೆ ಇದು. ಟಿಕೆಟ್ ತೊಗೊಂಡಾಯ್ತು ಅಲ್ಲಿ. ಸಪ್ರೇಟ್ ಇದು ಸಪ್ರೇಟಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. 20 ರೂಪಾಯಿ. ಹಾಂ, ಬೋಟಿಂಗು ಇಲ್ಲ, ನೋಡಬೇಕು. ಮುಂದೆ ಬರ್ತೀನಿ ನಾವು ಬೋಟಿಂಗ್ ಹೋಗೋದಂತ ಕರ್ಕೊಂಡು ಹೋಗ್ತೀನಿ. ನಾವೇ ಬೋಟ್ನವ್ರು. ಕನ್ನಡ ಹಿಂದಿ ಏನೋ ಗೊತ್ತಾ? ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲ, ಅಲ್ಲೋಗಿ ನೋಡ್ತೀವಿ ಫಸ್ಟು ಯಾವ ಥರ ಇದೆ ಅಂತ. ಏನಿಲ್ಲ, ಬರ್ತೀನಿ ಎಲ್ಲ ನೋಡಿಬಿಟ್ಟು ಎಲ್ಲ. ಇಲ್ಲ, ನೋಡೋಣ ಇರಿ, ಹೇಳ್ದೆ. ಇಲ್ಲಿಂದನೇ ಬುಕ್ಕಿಂಗು. ಎರಡೇ ಟಿಕೆಟು, ಮೇಲೊಂದಂತೆ ಇಲ್ಲೊಂದಂತೆ, ಒಂದೇ ದಾರಿ ತಾನೆ. ಕಳ್ಳನ ಮಕ್ಕಳು ಅಲ್ಲ, ಹೊಸೊಬ್ರು ಬೇರೆ ಊರಿಂದ ಬಂದರೆ ಹಿಂಗೇನೆ. ನಾವು ಹೊರಟೋಗ್ಬಿಡ್ಬೇಕಿತ್ತು ಸುಮ್ಮನೆ. ಇಲ್ಲ ಐತಲ್ಲ. ಬರುತ್ತೆ ಯಾವ ಕಡೆ ಅಣ್ಣ? ರೈಟಾ? ಅಲ್ಲ ಅಲ್ಲೇ ಇದೆಯಾ? ಇಲ್ಲಿ ನೋಡ್ಕೊಂಬತ್ತೀವಿ. ನೋಡು, ಒಂದು ಬುಕ್ ಮಾಡ್ಕೊಳಕ್ಕೆ ಶಿಷ್ಯ ಕರಿತಾರದು ಅಣ್ಣ. ಅವನೇನೆ ಅವನು. ಅವನೆಲ್ಲ ಕಣ.
ಅವನೇನಾ? रहा नहीं जाता तड़प ही ऐसी है ना ಇವನು ಯಾರೋ ಒಟ್ನಲ್ಲಿ ಬಲಿ ಮಾಡೋದಕ್ಕೆ ನಮಗೆ ನೋಡ್ತಾವನೆ ಶಿಷ್ಯ. ಹಾಂ, ನೋಡೋಣ ಏನು ಮಾಡ್ತಾನೆ. ಕನ್ನಡದಲ್ಲಿ ಮಾತಾಡಿದ್ರೆ ರೆಸ್ಪಾಂಡ್ ಮಾಡೋಲ್ಲ, ಮಾಡೋದು ಬೇಡ. ಓ ಇಲ್ಲಿದೆ ಎಂಟ್ರಿ. ಟಿಕೆಟ್ ನೋಡಿ, ಇಲ್ಲಿ ಬಂದಿದ್ವಿ. ಟಿಕೆಟು ನೀವು 5 ಜನ ಆದರೂ ಬರ್ರಿ, ಇಬ್ಬರಾದ್ರೂ ಬರ್ರಿ, 1,500 ಫಿಕ್ಸ್. ಅವರಲ್ಲೇನು ಕಡಿಮೆ ಇಲ್ಲ. ಯೂಟ್ಯೂಬಲ್ಲಿ ಹಾಕ್ತೀವಿ. ಅಟೆಂಡ್ ಮಾಡ್ತೀವಿ. ಹನ್ನೊಂದು ಮಾಡೋ ಇವ ನಮ್ಮ ಡ್ರೈವರ್, ತಪ್ಪೆ ಡ್ರೈವರ್. ತಪ್ಪೆ ಡ್ರೈವರ್ ಹೊಟ್ಟಿದ್ದೀವಿ ಗುರು. 1 ಅವರ್ 1.5 ಅವರ್ ಅಂತೆ ನೋಡುವ. ಯಾವ್ದು ಕಡಿಮೆ ಮಾಡಿಸ್ಬೇಕು ಬಿಡ್ರಿ ನೀವು. ಏನು ಮಾಡ್ತಾರೆ ಆ ಟೈಮ್ ಲಾಸ್ಟ್ ಹೋದ ಕಡಿಮೆ ಆ ಟೈಮ್ನ ಫೋಟ ಫುಲ್ ಆಗುತ್ತೆ. ಲಜ್ಜೆಟ್ ಹಾಕೊಳ್ಳಿ. ಹಾಕೊಳ್ಳೇಬೇಕಾ? ಯಾಕೆ ಎಲ್ಲ ಹಾಕೇಬೇಕು. ಲಜ್ಜೆಟ್ ಮಾಮೂಲಿ ಲೈಫ್ ಜಾಕೆಟ್ ಹಾಕೋಬೇಕು. ಎಮರ್ಜೆನ್ಸಿಗೆ ಹಾಕೊಳ್ಳೋ ಹಾಕೇಬೇಕು. ಅದೇ ಎತ್ಕೋಸಿ ಎಲ್ಲ ಚಿಕ್ಕದು ಕರೆಕ್ಟ್ ಆಗೈತೆ ನನಗೆ. ಇನ್ನೊಂದು ಎತ್ಕೊ. ಇದು ಎತ್ಕೊಂತೀನಿ. ಇಲ್ಲಿಂದ ಕರ್ಕೊಂಡು ಹೋಗೋದು. ಇಲ್ಲಿಂದ ಎಲ್ಲ ಒಳಗೆಲ್ಲ ಕರ್ಕೊಂಡು ಹೋಗ್ತಾರಂತ ಇವಾಗ. ನೋಡುವ, ಇಲ್ಲಿ ನಮ್ಮ ತಪ್ಪ ಬಂತು. ಇಲ್ಲೇ ನೀವು ಎತ್ಕೊಂಡು ಬರ್ತದೆ ನೋಡ್ರಿ. ಸಗದಾಗಿದೆ ನೋಡುಮ್ಮ, ನೀವು ಎಕ್ಸ್ಪೀರಿಯನ್ಸ್. ಹಾಕೊಳ್ಳೋ ಸೇಫ್ಟಿ ಜಾಕೆಟು ಹಿಡ್ಕೋಬೇಕಲ್ಲ. ಆರ್ಯನವರು ಜಾಕೆಟ್ ಹಾಕೊತಾ ಇದ್ದಾರೆ. ಸೇಫ್ಟಿ ಜಾಕೆಟು, ಲೈಫ್ ಜಾಕೆಟು. ಲೈಫ್ ಗಾರ್ಡ್ ಅವರೇ ನಮ್ಮ ಡ್ರೈವರ್. ನನಗೆ ಇಟ್ಕೊಡು, ಹಾಕಮ್ಮ. ಹಿಂಗ ಹಾಕು. ನೋಡ, ಬಿಸ್ಮಿಲ್ಲ. ಈಗ ಆಪಸರ್ ಬಿಟ್ಕೊಳ್ಳ ಇಲ್ಲ, ಇಲ್ಲೇ ಗೊತ್ತು ಚೆನ್ನಾಗಿ. ಆಪೋಸಿಟ್ ತಮಿಳ ಕನ್ನಡನ ನೀವು ಮಾತಾಡಿದ್ರೆ ಕನ್ನಡ ನಮಗೆ ಏನೋ ಆಯ್ತು. ಮಸಾಜ್ ಎಲ್ಲ ಎಷ್ಟಣ್ಣ ಅಲ್ಲಿ? ಮಸಾಜಿ ಹೆಂಗೆ ಮಾಡ್ತಾರೆ ಥರ ರೇಟ್ನ. ತಲೆ ಮಸಾಜ್ ಇದ್ದಾರೆ. ಹಾಂ, ತಲೆಗೆ ಎಡ್ಡಿಗೆ ಮಾಡಿದ್ರೆ 300 ರೂಪಾಯಿ ಬರ್ತದೆ. ಹಾಂ, ಫುಲ್ ಬಾಡಿ ಮಾಡಿದ್ರೆ ಒಂದು 500 ಮಾಡ್ತಾರೆ. ಅದೇ ಡಬಲ್ ಮಸಾಜ್ ಮಾಡಿದ್ರೆ ಜಾಸ್ತಿ ಬರ್ತದೆ ನಿಮಗೆ. ಡಬಲ್ ಮಸಾಜಿಂದ ಫಸ್ಟ್ ಆಯಿಲ್ ಹಾಕೋದು ಒಂದು ಥರ ಮಾಡಿಬಿಡ್ತಾರೆ. ಈಗ ಆಯಿಲ್ ಹಾಕಿ ಒಂದು ಥರ ಮಾಡ್ತಾರೆ. ಸ್ವಲ್ಪ ಏನು ಮಾಡ್ಬೋದು ಮಾಡಿಸ್ಕೊಂತೇನೋ. ಫಸ್ಟ್ ಆಯಿಲ್ ಹಾಕೋದು ಎಲ್ಲ ಮೈನ್ ಪೂರ್ ಇಟ್ಬಿಡ್ತಾರೆ. ಎಲ್ಲ ಮೈನ್ ಪುಷ್ ಮಾಡಿಬಿಟ್ಟು ಆಮೇಲೆ ಆಯಿಲ್ ಹಾಕಿ ನೆಟ್ ಗಿಟ್ಟ ಎಲ್ಲ ಹಚ್ಚಿ ನಿಧಾನ ಮಾಡ್ತಾರೆ. ಮತ್ತೆ ಅಲ್ಲಿ ಬೋಟ್ ಡ್ರೈವರ್ಗೆ 800 ರೂಪಾಯಿ ಫೀಸ್ ಹಾಕೋರೆ. ಹೆಂಗನ ಬೋಟ್ ಡ್ರೈವರ್ಗೆ 800 ರೂಪಾಯಿ ಹಾಕ್ತಾರೆ. ಆ 800 ರೂಪಾಯಿ ಹಾಕಿದ್ರೆ ಅಲ್ಲಿ ನೀನು ನಾವೆಲ್ಲ ಶೇರ್ ಮಾಡ್ಬೇಕು. ಒಬ್ರಿಗೆ ಬರಲ್ಲ, ಎಲ್ಲರಿಗೂ. ಎಷ್ಟು ಹೋಗ್ತಾರೆ ಓದ್ತಾ ಬಂದು ಇಂಟ್ರಿ ಆದವ್ರಿಗೆ ದುಡ್ಡು. ಹಾಂ, ಇಂಟ್ರಿ ಆದ್ಮೇಲೆ ಇಲ್ಲ ಆ ಥರ. ಇದನ್ನ ಹೇಳ್ಕೊಂಡು ನೋಡ್ಬೇಕಾ? ಹಾಂ, ಎಲ್ಲಿಗೆ ಹೋಗ್ಬೇಕು ಸ್ಟೆಪ್ ಎತ್ಕೊಂಡು ಬರೋ. ಇಲ್ಲಿಂದ ಇನ್ನೊಂದಪ್ಪ ಇದೇ ತೂಕ ಇದೇನೇ ಎತ್ಕೊಂಬರ್ತಾರೆ ಅವರು. ಇದು ಲಾಸ್ಟ್ ಸ್ಟಾಪು. ಇಲ್ಲಿಂದ ತೆಪ್ಪ ಅಲ್ಲಿ ಹೋಗಲ್ಲ ಅಂದ್ಬಿಟ್ಟು
ಇಲ್ಲಿ ಇಳಿಸ್ಬಿಡ್ತಾರೆ, ಇಲ್ಲಿಂದ ಕರ್ಕೊಂಡು ಅಲ್ಲಿಗೆ ಹೋಗೋದು. ಅಯ್ಯೋ ಅದೇ ಬಿಟ್ಟು ಮೇನ್ ಇಂಪಾರ್ಟೆಂಟು. ಇಲ್ಲ ಇನ್ನೂ ಎಲ್ಲೆಲ್ಲ ಕರ್ಕೊಂಡು ಹೋಯ್ತಾನೆ ಬಾ, ಅವನು ತೋರಿಸ್ತೀನಿ. ಇನ್ನೂ ನೀರು ಬೀಳುತ್ತಲ್ಲ ಫುಲ್ ಫೋರ್ಸು, ಅಲ್ಲೆಲ್ಲ ಕರ್ಕೊಂಡು ಹೋಯ್ತಾನೆ ಶಿಷ್ಯ. ಒಂದೊಂದು ಸಲ ಲಾಸ್ ಆಗಿದೆ ನಮಗೆ. ಏನು ಮಾಡೋಣ ಬಾ ನೋಡುವ ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಯ್ತಾರೆ ಅಂತ. ಒಂದಿಚ್ಕೊಳಮ್ಮ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಏನೋ ಒಂದು ಬಿಟ್ಟೆ. ನೀನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತೈತಿಲ್ವೋ? ಸುಮ್ಮನೆ ಹಂಗೆ ಗೊತ್ತಿರೋ ಥರ ಆಡಬೇಕು. ಏನಂತ ಏನು ತಗೊಂಡೇ ಇಲ್ವಲ್ಲ ನಾವು ಶಿಷ್ಯ? ಅಲ್ವಾ? ಅಲ್ಲೇ ನೋಡಿ ಇಲ್ಲಿಂದ ನಡ್ಕೊ ಬರ್ತೀವಲ್ಲ, ಆ ಗ್ಯಾಪಲ್ಲಿ ಇದೊಂದು ಚಿಕ್ಕದು ಫಾಲ್ಸ್ ಥರ ಎಲ್ಲ ಇದೆ, ಸಗರ ಇದೆ. ನಾನು ಮಾತಾಡ್ತಾರೆ ಕೇಳಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಆ ಕಡೆ ತೋರಿಸ್ತೀನಿ ನೋಡಿ, ಇನ್ನೂ ಒಳ್ಳೆ ಸರಿಯಾಗಿದೆ ನೋಡಿ. ಬರ್ತಿದೆ ಆ್ಯಕ್ಚುಲಿ ನೀರದು. ಹಾಂ ಹ್ಞೂ, ಬಿಸಿಲು ಸರಿಯಾಗಿ ಹೊಡಿತೈತೆ. ಬಿಸಿಲು ನಮ್ಮದು ಏನು ಕಮ್ಮಿ ಏನಿಲ್ಲ, ಬೇಜಾನೈತಪ್ಪ. ನೋಡಿ ಬರೀ ಅಕ್ಕಪಕ್ಕ ಬರೀ ಬಂಡೆಗಳೇ, ಏನೂ ಇಲ್ಲ ಬಂಡೆಗಳು ಬಿಟ್ಟು. ಎಲ್ಲಿ ನೋಡಿ ಇದೇ ಥರ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಸ್ಟಾಪ್ ಆಗುತ್ತೆ ಮುಂದೆ ಹಿಂದೆ. ಅಲ್ಲಿ ಸ್ಟಾಪ್ ಆದಾಗ ಅಲ್ಲಿಂದ ಇಲ್ಲೆಲ್ಲ ನೀರು ಬರೋಕ್ಕಾಗಲ್ಲ, ಇದು ತೆಪ್ಪಗಳು. ಅದಕ್ಕೆ ಇಲ್ಲಿಂದ ಬಂದು ಹಿಂಗೆ ಎತ್ಕೊಂಡು ಹೋಗೋದಿರು. ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಜರ್ನಿ. ತೋರಿಸ್ತೀನಿ ಬರ್ರಿ ಅಲ್ಲಿ. ಅಲ್ಲೆಲ್ಲ ನೀರು ಕಮ್ಮಿ ಇದೆ ಆ್ಯಕ್ಚುಲಿ, ಮಳೆ ಇಲ್ಲ. ಮಳೆ ಇಲ್ಲ ಅಂತ, ಬೇರೆ ಟೈಮಲ್ಲಿ ಜಾಸ್ತಿ ಇರುತ್ತಿಲ್ಲ. ಹಾಂ ನಮ್ಮದು VIP ಅಂದರೆ ಬರೀ ನಮ್ಮಿಬ್ರಿಗೆ ಮಾತ್ರ ಅದು ಹೋಗ್ತಾರದು. ಬೇರೆಯವ್ರದ್ದೆಲ್ಲ 5 ಜನ 6 ಜನ ಬಂದರೆ ಬರ್ತಿದೆ ಆ್ಯಕ್ಚುಲಿ, ಇಬ್ಬರೇ ಬಂದರೆ ಬರ್ತಿಲ್ಲ. ಕಟ್ಟಿ ನಾನು ಅಲ್ಲೇ ಬ್ಯಾಗ್ ನೆಕ್ಸ್ಟ್ ಸ್ಟಾಪ್. ಇಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ.